ನಮಸ್ತೆ ಎಲ್ಲರಿಗೂ. ಇವತ್ತು ನಾನು ಮಾಡ್ತಾಯಿದ್ದೀನಿ ಮ್ಯಾಂಗೋ ಲಸ್ಸಿ. ಇದು ಮಾಡೋದಕ್ಕೆ 2 ನಿಮಿಷ ಸಾಕು. ಈ ಬೇಸಿಗೆಗೆ ತಂಪಾಗಿ ಏನಾದ್ರು ಕುಡಿಬೇಕು, ಹೆಲ್ತಿಯಾಗಿ ಏನಾದ್ರು ಕುಡಿಬೇಕಂದಾಗ ಇದನ್ನು ಸುಲಭವಾಗಿ ಮಾಡ್ಕೋಬೋದು. ಇದು ನೋಡಿ, ನಾನು ಚೆನ್ನಾಗಿ ಹಣ್ಣಾಗಿರೋಂಥ ಮಾವಿನ ಹಣ್ಣು ನಾನು ತೊಗೊಂಡಿದ್ದೀನಿ. ತೊಳೆದ್ಬಿಟ್ಟು ಸಿಪ್ಪೆ ತೆಗಿತಾಯಿದ್ದೀನಿ. ಇದು ಏನಾದರೂ ಮಾಡೋದಕ್ಕೆ ಮುಂಚೆ ಅಥವಾ ತಿನ್ನೋದಕ್ಕೆ ಮುಂಚೆ 1 ಗಂಟೆ ಮುಂಚೆ ಮಾವಿನ ಹಣ್ಣನ್ನು ನೀರಲ್ಲಿ ಹಾಕಿ ಇಡಬೇಕು. ಆವಾಗ ಇದರ ಉಷ್ಣ ಕಮ್ಮಿ ಆಗುತ್ತೆ ಮತ್ತು ಇದಕ್ಕೆ ಪೌಡ್ರ್ ಹಾಕಿ ಹಣ್ಣು ಮಾಡಿರ್ತಾರಲ್ಲ, ಆ ಪೌಡರೆಲ್ಲ ಹೋಗುತ್ತೆ. ತಿನ್ನೋದಕ್ಕೆ ಮುಂಚೆ 1 ಗಂಟೆ ಮುಂಚೆ ನೀರಲ್ಲಿ ಹಾಕಿಡೋದು ಒಳ್ಳೆಯದು. ಈಗ ಮಾವಿನ ಹಣ್ಣನ್ನು ನಾನು ಹೆಚ್ಚಿಟ್ಕೊಂಡಿದ್ದೀನಿ. ಸಿಪ್ಪೆ ತೆಗೆದುಬಿಟ್ಟು ಇದನ್ನು ಈಗ ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೀನಿ. ಇದಕ್ಕೆ ಸಿಹಿಗೆ ಬೇಕಾಗುವಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ. ಹಾಗೆ ಒಂದು ಸ್ವಲ್ಪ ಹಿಂಗೆ ಗರ ಅನಿಸ್ಕೊಂಡ್ರೆ ಸಾಕು. ನೋಡಿ, ಈ ರೀತಿ ಆಗುತ್ತೆ. ಈಗ ಇದಕ್ಕೆ ನಾನು ಮೊಸರು ಹಾಕ್ತಾಯಿದ್ದೀನಿ. ಇದೆಲ್ಲ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಹಾಕ್ಬೋದು, ಇಷ್ಟೇ ಹಾಕಬೇಕು ಅಂತ ಇಲ್ಲ. ಈಗ ಐಸ್ ಕ್ಯೂಬ್ಸನ್ನು ಹಾಕಿದ್ದೀನಿ. ಈಗ ಇದನ್ನು ಅಷ್ಟೇ ಸ್ವಲ್ಪ ಹಾಗೆ ಗರ್ ಅನಿಸಿದ್ರೆ ನೋಡಿ ಈ ರೀತಿ ಆಗುತ್ತೆ. ನೋಡಿ, ಈ ರೀತಿಯಾಗಿದೆ. ಸ್ವಲ್ಪ ಗಟ್ಟಿಯಾಗಿದೆ. ನನಗೆ ಮತ್ತೆ ಸ್ವಲ್ಪ ತೆಳು ಬೇಕು, ಅದಕ್ಕೆ ನಾನು ಮತ್ತೆ ಸ್ವಲ್ಪ ಮೊಸರು ಹಾಕ್ತಾಯಿದ್ದೀನಿ. ಮೊಸರು ಹಾಕಿಬಿಟ್ಟು ಸ್ವಲ್ಪ ತಣ್ಣಗಿರೋ ನೀರನ್ನು ಹಾಕ್ತಾಯಿದ್ದೀನಿ. ಈಗ ಇದನ್ನು ಗರ್ರ ಅನಿಸಿದ್ರೆ ಈಗ ರೆಡಿ ಆಯಿತು ಮ್ಯಾಂಗೋ ಲಸ್ಸಿ. ತುಂಬಾ ರುಚಿಯಾಗಿರುತ್ತೆ. ಫಟಾಫಟ್ 2 ನಿಮಿಷ ಸಾಕು ಲಸ್ಸಿ ಮಾಡ್ಕೊಂಡು ಕುಡಿಯೋದಕ್ಕೆ. ಈಗ ರುಚಿಯಾದ ಮ್ಯಾಂಗೋ ಲಸ್ಸಿ ರೆಡಿ ಇದೆ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.